ಎಸ್ ಸರ್, ಈಗ ಸಹಜವಾಗಿ ಅಂದ್ರೆ ಒಂದಿಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರ್ತದೆ. ಇದ್ರ ಜೊತೆಗೆ ಅಂದ್ರೆ ದರ್ಶನ್ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಒಂದು ಕಡೆ ಆದ್ರೆ, ಇಂತಹ ಘಟನೆ ಸಂದರ್ಭ ಅನ್ನುವಂಥದ್ದು ನಿಟ್ಟಿನಲ್ಲಿ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೂ ಹೋಗಿ ಸಾಂತ್ವನ ಹೇಳುವಂತ ಕೆಲಸ ಕೂಡ ಆಯ್ತು. ರೇಣುಕಾಸ್ವಾಮಿ ಕುಟುಂಬದವ್ರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ದರ್ಶನ್ ಅವ್ರ ಪರವಾಗಿ ಕೂಡ ಮಾತನಾಡುವಂತ ಸನ್ನಿವೇಶ ನಿರ್ಮಾಣ ಆಯ್ತು ಸರ್. ಅದನ್ನೇ ಹೆಂಗ್ ತಗೊಳ್ತಾ ಇದ್ದೀರಿ? ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಸರ್. ನಾನು ಹೋಗಿದ್ದಲ್ಲಿ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು, ಮತ್ತೆ ಒಂದು ಅವರ ನೋವಿನಲ್ಲಿ ನಾವು ಭಾಗಿಯಾಗಬೇಕು ಅನ್ನೋ ಕಾರಣಕ್ಕೆ ಅವ್ರು ಹೋಗಿ ಸಮಾಧಾನ ಹೇಳೋದಕ್ಕೆ ಹೋಗಿ ಸಾಂತ್ವನ ಹೇಳಕ್ ಹೋದೆ. ಜೊತೆಗೆ ನಮ್ಮ ಚಿತ್ರತಂಡ ತಾರಕೇಶ್ವರ ಚಿತ್ರತಂಡದಿಂದ ನಮ್ಗೇನು ಸಹಾಯ ಆಗುತ್ತೋ ಅದು ಮಾಡೋಣ ಅಂತ ಹೋಗಿದ್ವಿ. ಬಟ್ ಅಲ್ಲಿ ಅವರ ತಂದೆ ತಾಯಿಗಳ ದುಃಖ ನೋಡಿದಾಗ, ಅವರ ಒಂದು ನೋವು ನೋಡಿದಾಗ ತುಂಬಾ ಅಯ್ಯೋ ಅನ್ನಿಸ್ತು. ಸೊ ಹಾಗೆ ಮಾತಾಡ್ತಾ ಇದ್ವಿ. ಅಲ್ಲಿ ಯಾವುದೇ ರೀತಿಯ ವಾಗ್ವಾದ ಆಗ್ಲಿ, ದೊಡ್ಡ ಮಟ್ಟದ ಚರ್ಚೆ ಆಗ್ಲಿ, ಮತ್ತೆ ನಾನು ದರ್ಶನ್ ಪರ ಮಾತಾಡೋದಿಗೆ ಅನ್ನೋದಕ್ಕೆ ಅವ್ರಿಗೆ ಕೋವ ಬಂದು ಅವರೇನೋ ಮಾತಾಡಿದಾಗಲಿ ಏನು ನಡೆದಿಲ್ಲ ಸರ್. ಕೆಲವು ಮಾಧ್ಯಮಗಳು ಬಿಂಬಿತ ಆಗ್ತಾರ ತರ ನಾವೇ ಚರ್ಚೆ ಆತರ ದೊಡ್ಡ ಮಟ್ಟದ ಚರ್ಚೆ ನಡೆದಿಲ್ಲ. ಒಂದು ಲೋಕಾರೂಢಿ ಮಾತಾಡಿದ್ವಿ ಅಷ್ಟೇ ನಾವು. ಅವರು ಮಾತಲ್ಲಿ ಇಲ್ಲ ನನ್ನ ಮಗನ ಈ ತರ ಕೊಲ್ಲಬಾರ್ದಾಗಿತ್ತು, ಇಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಹೌದು, ಖಂಡಿತ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಸರ್, ಕೊಲ್ಲಬಾರ್ದಾಗಿತ್ತು. ಆದ್ರೆ ಯಾರು ಕೊಲೆ ಮಾಡಿದಾರೆ ಇನ್ನೂ ಗೊತ್ತಿಲ್ವಲ್ಲ ಸರ್. ಹೌದು ಸರ್, ನಮಗೂ ಗೊತ್ತಿಲ್ಲ. ಈಗ ದರ್ಶನ್ ಅವರೊಬ್ಬ ಸೆಲೆಬ್ರಿಟಿ ಆಗಿದ್ದ ಕಾರಣಕ್ಕೆ, ಸೆಲೆಬ್ರಿಟಿ ಆಗಿರೋ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಅವ್ರನ್ನ ಬಿಂಬಿಸ್ತಾ ಇದ್ದಾರೆ, ಅವರೇ ಮಾಡಿದ್ರು ಅನ್ನೋ ಒಂದು ವ್ಯಾಖ್ಯಾನ ಕೊಡ್ತಾ ಇದಾರೆ ಅಂದಾಗ ಅವ್ರದ್ದೊಂದೇನೋ ಅಂದ್ರು. ಹೌದು ಸರ್, ಅದು ಆತರ ಮಾಡಬಾರ್ದು. ಅವರು ಕೊಲೆ ಮಾಡಿದ್ರೆ ಯಾರೇ ಕೊಲೆ ಮಾಡಿರ್ಲಿ ಅವ್ರ ಶಿಕ್ಷೆ ಆಗ್ಲಿ ಸರ್. ಅದು ಅವ್ರ ಟೈಮಲ್ಲಿ ನಾನು ಹೇಳಿದೆ, ಹೌದು ಸರ್, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಸರ್, ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ತಪ್ಪು ಮಾಡಕ್ ಮೊದ್ಲೇ ಆರೋಪಿ ಸ್ಥಾನದಲ್ಲಿ ಇದ್ದಾಗಲೇ ಅವ್ರನ್ನ ಅಪರಾಧಿ ಮಾಡೋದು ಎಷ್ಟು ಸರಿ ಅಂತ ಕೇಳಿದಾಗ ಅವರು ಪ್ರಿನ್ಸಿಪಾಲ್ ಮಾತಾಡಿದ್ ನಿಜ. ಹೌದು ಸರ್, ಹಾಗಾದ್ರೆ ದರ್ಶನ್ ಕೊಲೆ ಮಾಡಿಲ್ಲ, ನಮಗೂ ಗೊತ್ತು. ಅದು ಇನ್ಯಾರು ಹೇಳೋಣ ನಾವು? ಒಬ್ಬ ತಂಡದಲ್ಲಿದ್ದಾಗ ತಂಡದ ಮುಖ್ಯಸ್ಥರು ಅವ್ರ ಹೆಸರು ತಾನೇ ಬರ್ತದೆ. ಹೌದು ಸರ್, ಸಹಜವಾಗಿ ಬಂದಿದೆ, ಅದು ಇಲ್ಲ ಅಂತಲ್ಲ, ಈಗಾಗಲೇ ಬಂದಿದೆ, ಅದಕ್ಕೆ ಅನುಭವಿಸ್ತಾ ಇದಾರೆ ಅವರು. ಸೊ ಹಾಗಂತ ಅವ್ರನ್ನೇ ಅಪರಾಧಿ ಮಾಡಕ್ ಆಗಲ್ವಲ್ಲ ಸರ್. ಹೌದು, ಒಪ್ಕೊಂಡ್ರು ಅವರು. ಹೌದು ಸರ್, ನಾವು ಏನು ದರ್ಶನ ಕೊಲೆ ಮಾಡಿದ್ರು ಅಂತ ಹೇಳಿದ್ ಎಲ್ಲೂ ಹೇಳಿಲ್ಲ ಸರ್, ಹೇಳೋದು ಇಲ್ಲ. ನ್ಯಾಯಾಲಯ ಇದೆ, ನ್ಯಾಯ ತೀರ್ಮಾನ ಮಾಡುತ್ತೆ ಅಂದ್ರು, ಅದನ್ನ ಒಪ್ಕೊಂಡು ನಾವು ಅಷ್ಟು ಚರ್ಚೆ ನಡೆದಿದ್ ಬಿಟ್ರೆ ಬೇರೆ ಯಾವುದೇ ರೀತಿ ನಾನು ಪರ ಮಾತಾಡಕ್ ಹೋಗಿಲ್ಲ, ವಿರೋಧ ಮಾತಾಡಕ್ ಹೋಗಿಲ್ಲ. ದರ್ಶನ್ ಅವ್ರ ಪರ ಮಾತಾಡಕ್ ಹೋಗಿದ್ರೆ ನಾನೇಕೆ ರೇಣುಕಾಸ್ವಾಮಿ ಅವ್ರ ಕುಟುಂಬ ಜೊತೆ ಕೂತ್ಕೊಂಡು ಅವ್ರ ತಂದೆಗೆ ಸಾಂತ್ವನ ಮಾಡಿ ರೇಣುಕಾಸ್ವಾಮಿ ಅವರ ಫೋಟೋಗೆ ಹಾರ ಹಾಕಿ ಹೂ ಹಾಕಿ ಯಾಕೆ ಮಾತಾಡ್ತಾ ಇದ್ದೆ? ನಾನು ದರ್ಶನ್ ಪರ ಮಾತಾಡ್ ಬರ್ತಾ ಇದ್ದೆ ಅಲ್ವಾ? ಈಗ ಅದೇ ಸಹಜವಾಗಿ ಹೋದಾಗ ಸಾಂತ್ವನದ ಮಾತುಗಳನ್ನು ಹೇಳುವಂತ ಸಂದರ್ಭದಲ್ಲಿ ಒಂದಿಷ್ಟು ಪರ ವಿರೋಧದ ಚರ್ಚೆ ಬರುತ್ತೆ. ಆ ಸಂದರ್ಭದಲ್ಲಿ ನೀವು ಕೂಡ ಮಾತಾಡಿದ್ರಿ. ಸೊ ಈಗ ಅದನ್ನ ಹೆಂಗ್ ತಗೊಳ್ತಾ ಇದ್ರಿ? ಅಂದ್ರೆ ನೀವು ಕಂಡಂಗೆ ದರ್ಶನ್ ಅವ್ರು ಸಹಜವಾಗಿ ನಿಮ್ಗೆ ಕಂಡಂಗೆ ಅವರು ಅಂದ್ರೆ ಒಳ್ಳೆ ನಡವಳಿಕೆಗಳು ನಿಮ್ಗೆ ಕಂಡಿದೆ ಶೂಟಿಂಗ್ ಟೈಮ್ ಅಲ್ಲಿ ಅಂತಂದು ಹೇಳುವಂತದ್ದು. ಈ ಘಟನೆ ಆದ ನಂತರ ಹೆಂಗ್ ತಗೊಳ್ತಾ ಇದ್ರಿ ಸರ್? ಸರ್, ಇನ್ಫ್ಯಾಕ್ಟ್ ಹೇಳೋದಾದ್ರೆ ಅಲ್ಲಿ ಪರ ವಿರೋಧ ಚರ್ಚೆ ನಡೆದಿಲ್ಲ ಸರ್. ಸಾಂದರ್ಭಿಕವಾಗಿ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ ಬಿಟ್ರೆ ಅಲ್ಲಿ ಯಾವ ರೀತಿಯ ಪರ ವಿರೋಧ ಚರ್ಚೆ ನಡೆದಿಲ್ಲ. ಯಾಕಂದ್ರೆ ಪರ ವಿರೋಧ ಚರ್ಚೆ ನಡೆಯೋ ಜಾಗ ಅಲ್ಲ ಅದು. ಕೆಲವೊಂದು ನೋವಿನರ ಕುಟುಂಬಕ್ಕೆ ಹೋಗಿ ನಾವು ಯಾರ್ದೋ ಪರವಾಗಿ ಮಾತಾಡಕ್ ಆಗಲ್ಲ. ಅಲ್ಲಿ ನಮ್ಮಿಬ್ಬರ ಮಾತುಕತೆ ಆದಾಗ ಒಂದು ಸನ್ನಿವೇಶದಲ್ಲಿ ಆತರ ಆ ವರ್ಡ್ಸ್ ಬಂತೆ ಅಷ್ಟೇ ಬಿಟ್ರೆ ಬೇರೆ ಯಾವುದೇ ರೀತಿಯ ವಾಗ್ವಾದ ಆಗ್ಲಿ, ಬೇರೆ ಹೇಳ್ತಾ ಇರೋ ತರ ಚರ್ಚೆಗಳಾಗ್ಲಿ, ದೊಡ್ಡ ಮಟ್ಟದ ಚರ್ಚೆ ನಡೆದಿಲ್ಲ. ನಾವು ಹೋಗಿದ್ದಲ್ಲಿ ಮೇನು ಸಾಂತ್ವನ ಹೇಳೋದಕ್ಕೆ ಹೋಗಿದ್ವಿ, ಸಮಾಧಾನ ಹೇಳಕ್ ಹೋಗಿದ್ವಿ, ಏನೋ ನಮ್ ಕೈಲಾಗ ಸಹಾಯ ಮಾಡಕ್ ಹೋಗಿದ್ವಿ ಬಿಟ್ರೆ ಬೇರೆ ಯಾವುದೇ ರೀತಿ ಚರ್ಚೆ ನಡೆದಿಲ್ಲ ಸರ್ ಅಲ್ಲಿ.